ಇದು ಫಸ್ಟ್ ಟೈಮ್ ಅಲ್ಲ ಕೊಡಗಲ್ಲಿ ಇದು ಫಸ್ಟ್ ಟೈಮ್ ರಾತ್ರಿ ಉಳಿಸ್ಕೊಂಡಿದ್ವಿ ಸ್ವಾಮಿ ನಾವು ಬೇಡ ಅಲ್ಲ ನಿಮ್ಗೆ ಎಷ್ಟು ನಿಮಗೆ ಅದಕ್ಕೆ ಅರಣ್ಯ ಇಲಾಖೆ ಮೇಲೆ ಅನುಕಂಪನ ರೈತ ಮೇಲೆ ಅನುಕಂಪನ ನಮ್ಗೆ ವರಿಸಿಲ್ಲ ನಾವಿರ್ತೀವಲ್ಲ ಅಲ್ಲ ನಾವಿರ್ತೀವಿ ಅಂತ ಅಲ್ಲ ಹೇಳೋದು ಕೇಳಿ ಅಲ್ಲ ಇಷ್ಟ ಅನುಕಂಪ ಯಾರ ಮೇಲೆ ಮತ್ತೇನು ಏನು ಇಲ್ಲೇ ಇಟ್ಟುಕೊಂಡು ಮಾಡೋದಕ್ಕಿಂತ ಅದ್ರ ಜಾಗದಲ್ಲಿ ಇಡೋಣ ಮೋರ್ಚರಲ್ಲಿ ಇಡೋಣ ಅದಾದ್ಮೇಲೆ PM ಮಾಡಿಸೋ ನಿಮ್ದೆಲ್ಲ ಆಗಿ ಬಗೆ ಎಲ್ಲ ಸರಿ ಆದ್ಮೇಲೆ ಮಾಡೋಣ ಅಂತ ಸಾಯಂಕಾಲ 3 ಗಂಟೆಗೆ ಹುಲಿ ಹೊಡೆದಿದೆ ಅದು ಕೇಳಿ ರಾತ್ರಿ 8-9 ಗಂಟೆಗೆ ಕಾಫಿ ಬಾಕ್ಸ್ ಐಸ್ ಬಾಕ್ಸ್ ಇಟ್ಟಿದ್ದು ಬೆಳಗಿನ ಜಾವ 7 ಗಂಟೆ ತನಕ SP ಸಾಹೇಬ್ರು ಬಂದ್ರು ಫೋನ್ ಹಾಕಲ ಅವ್ರಿಗೆ ಅಯ್ಯಪ್ಪನವ್ರಿಗೆ ಮಾತಾಡ್ತೀರಾ ನಾವು ಇಲಾಖೆಯವ್ರ ಜೊತೆ ತುಂಬಾ ಚೆನ್ನಾಗಿದ್ದೇವೆ ಇನ್ನೂ ಇರ್ತೇವೆ ಆಯ್ತಾ ರೈತರಿಗೆ ಕಾರ್ಮಿಕರಿಗೆ ನೋವಾಗುವಾಗ ತಗೊಂಡೋಗಿ ಅಲ್ಲಿ ಇಟ್ಟುಬಿಟ್ಟು ಆಮೇಲೆ ಹೋರಾಟ ಅಲ್ಲ ಸ್ವಾಮಿ ಒಂದ್ಸಲ ಹೋದ್ಮೇಲೆ ಇದಾಗ ಹೋದ ಲೆಕ್ಕನೆ ಸ್ಪಾಟ್ ಅಲ್ಲಿ ಇದ್ರೆ ಅದಕ್ಕೆ ತೂಕ ಸ್ಪಾಟ್ ಅಲ್ಲಿ ಇರೋದಕ್ಕೆ ತೂಕ ಇಲ್ಲ ನಿಮ್ಗೆ ಅಲ್ಲಿ ಮಾರ್ಚ್ ಇಲ್ಲಿ ಏನ್ ಸ್ವಾಮಿ ತೂಕ ಏನ್ ತೂಕ ಹೇಳಿ ಸ್ವಾಮಿ ಇದೆಲ್ಲ ಹೇಳಿದ್ರೆ ನೀವು ನಂಬಲ್ಲ ಅಲ್ಲ ನಂಬ್ಕೊಂಡು ಏನ್ ಮಾಡೋದು ನಂಬಿ ನಿಮ್ಗೆ ಯಾವಾಗ ಗೊತ್ತಾ ಇದು ಪ್ರಶ್ನೆ ಯಾವಾಗ ಬರೋದು ಗೊತ್ತಾ ಯಾರು ಸ್ಪಂದನೆ ಮಾಡ್ತಾ ಇಲ್ಲ ಪೋಸ್ಟ್ ಮಾರ್ಟಮ್ ಆಯ್ತು ತರಾತುರಿಯಲ್ಲಿ ಬಾಡಿ ಕೊಟ್ಟು ಕಳಿಸ್ಬಿಟ್ರೆ ನಾವೇನು ಸಂಚು ಮಾಡ್ತಾ ಇದೀವಿ ಅಂತ ಅರ್ಥ ನಾವ್ ಹೇಳ್ತಾ ಇದೀವಲ್ಲ ನೀವು ಹೇಳೋವರೆಗೂ PME ಮಾಡ್ಸಲ್ಲ ಅಲ್ಲ ಸ್ವಾಮಿ ಹೇಳೋವರೆಗೂ PME ಮಾಡ್ಸಲ್ಲ ಅಂತ ಹೇಳ್ತಾ ಅಲ್ಲ ನಾವು ಹೇಳ್ತಾ ಇದೀವಲ್ವಾ ಅಲ್ಲ ನೀವು ಅದನ್ನೇ ಹೇಳ್ತಾ ಇರೋದು ಹೇಳೋದು ಕೇಳಿ ನಮ್ಮ ತೊಂದರೆನ ನೀವು ಆಲ್ಸೋ ಇದೊಂದು ಟೈಮಲ್ಲಿ ಮಾತ್ರ ಬೇರೆ ಅಲ್ಲಿ ಹೋದ್ಮೇಲೆ ಆಯ್ತು ನಮ್ದೆಲ್ಲ ಆಯ್ತು ಹೇಳೋದು ಕೇಳಿ ಇಲ್ಲಿಗೆ ಬರೋದಲ್ವಾ ವಾಪಸ್ ಹೇಳೋದು ಕೇಳಿ ನನ್ ಬಿಡ್ತೀರಾ ನೀವು ಅಲ್ಲ ಇವ್ರನ್ನ ಬಿಡ್ತೀರಾ ಅಲ್ಲ ಒಂದ್ ನಿಮಿಷ ಇವ್ರನ್ನ ಬಿಡ್ತೀರಾ ಅವ್ರನ್ನ ಬಿಡ್ತೀರಾ ನಾವೇನು ಈಗ ತಪ್ಸ್ಕೊಂಡು ಓಡಾಡ್ಬಿಟ್ರೆ ಹೋಗ್ಬಿಡ್ತೀವ ಹೇಳೋದು ಕೇಳಿ ಯೂನಿಫಾರ್ಮ್ ಹಾಕೋದು ಉಂಟಲ್ಲ ರಾಜಕಾರಣಿಗಳ ತರ ಮಾತಾಡ್ಬೇಡಿ ಸ್ವಾಮಿ ಇವು ರಾಜಕಾರಣಿಗಳ ತರ ನಾವು ಅಲ್ಲೇರಿಯಲ್ಲಿ ಆಗ್ಬೇಕಾದ್ರೆ ಲೈಟ್ ಕೊಡು ಅಲ್ಲಿ ಸರ್ ನಿಮ್ಮ ಅನ್ಸೈಂಟಿಫಿಕ್ ವೇ ಆಫ್ ಹ್ಯಾಂಡ್ಲಿಂಗ್ ದಿ ಯಾವುದು ಕಾನೂನನ್ನು ಅವೈಜ್ಞಾನಿಕವಾಗಿ ನೀವು ಹ್ಯಾಂಡಲ್ ಮಾಡಿದ್ರಿಂದ ಪ್ರಾಣಿಗಳು ನಮ್ಮ ಖಾಸಗಿ ಜಾಗಕ್ಕೆ ಬಂದು ನಮ್ಮ ಜಾನುವಾರುಗಳು ಹಾಗೂ ಕಾರ್ಮಿಕರು ಹಾಗೂ ರೈತರನ್ನು ಕೊಲೆ ಮಾಡ್ತಾ ಇದೆ. ಇದು ಕೊಲೆ ಆರೋಪ ತಮ್ಮ ಮೇಲೆ ಇದೆ. ದಯವಿಟ್ಟು ಇದರಲ್ಲಿ ಜವಾಬ್ದಾರಿ ನಿಮ್ಮದೇ. ಇದಕ್ಕೆಲ್ಲ ಕಾರಣ ನೀವು ಮಾಡ್ತಾ ಇರುವಂಥ ಅನ್ಸೈಂಟಿಫಿಕಲ್ ವೇ ಆಫ್ ಟೂರಿಸಮ್ ಇನ್ಸೈಡ್ ದ ಫಾರೆಸ್ಟನ್ನು ನೀವು ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ. ಇದರಿಂದ ನೀವು ಪ್ರಾಣಿಗಳು ನಮ್ಮ ಕಡೆಗೆ ಬರ್ತಾ ಇದೆ. ಇದು ಅಟ್ಮೋಸ್ಟ್ ನಿಮ್ಮ ಫೇಲ್ಯೂರ್, ಕಾನೂನು ನಿಮ್ಮ ಡ್ಯೂಟಿಯಲ್ಲಿ ನೀವು ಫೇಲ್ಯೂರ್ ಆಗಿದ್ದೀರಿ. ಈಗ ಇವತ್ತಿನ ಘಟನೆ ಪ್ರಕಾರ ಈ ಘಟನೆಯಲ್ಲಿ ಇವತ್ತು ಹೆಣ ಅಲ್ಲಿ ಇರ್ಬೇಕು ಸರ್. ನಾವು ಈಗ ಊಟ ಮಾಡ್ಕೊಂಡು ಬರ್ತೀವಿ ಏನಣ್ಣ, ಎಲ್ಲರೂ 12 ಗಂಟೆಗೆ ಉಂಡುತ್ತೂರ ಇಲ್ಲಿಗೆ ಎಲ್ಲರೂ ಬರೋಣ. ಹಿಂಗಡೆ ಜನ ಈಗ ಮದುವೆಗೆ ಯಾರೆಲ್ಲ ಹೋಗಿದ್ದಾರೆ ಅವರೆಲ್ಲ ಇಲ್ಲಿಗೆ ಬಂದ್ಬಿಡಕ್ಕೆ ಹೇಳ್ಬಿಡಿ, ಒಂದು ಮೆಸೇಜ್ ಕಳಿಸ್ಬಿಡಿ. ಸರ್ ಕಾಫಿನೆಲ್ಲ ರೆಡಿ ಇದೆ, ನೀವು ಅದನ್ನು ಡೆಡ್ ಬಾಡಿನ ಇಡಿ. ನಾಳೆ ಈಗ ನಮ್ಮ ಅಧ್ಯಕ್ಷರು PCCF ಜೊತೆ ಮಾತಾಡ್ಬಿಟ್ಟು PCCF ಮತ್ತು ಅರಣ್ಯ ಮಂತ್ರಿಗಳು ಇಲ್ಲಿ ಬರಲೇಬೇಕು. 2 ಹೆಣ ಬಿದ್ದಿದೆ, ಏನು ನರಭಕ್ಷಕ ಇದೆ, ಅದಕ್ಕಿರೋ ಸೂಟ್ ಆ್ಯಂಡ್ ಸೈಟ್ ಆರ್ಡ್ರು ಇವತ್ತು ನಾಳೆ ಬೆಳಿಗ್ಗೆ ನೀವು ನಮಗೆ ತೋರಿಸ್ಬೇಕು. ನಾವು ಇವತ್ತು ರಾತ್ರಿ ಇರ್ತೀವಿ, ಬೆಳಿಗ್ಗೆವರೆಗೆ ನಿಮಗೆ ಟೈಮ್ ಇದೆ, ಆ ಆರ್ಡರ್ನ ನೀವು ತೋರಿಸ್ಬೇಕು ಸರ್. ಮತ್ತೆ ಟೂರಿಸಮ್ ಏನಿದೆ, ನೀವು ಈಗ ಏನು ಮತ್ತಿಗೋಡಲ್ಲಿ ಏನು ಮಾಡಿದ್ದೀರಾ ಅದನ್ನು ನಾಳೆನೇ ನೀವು ಬಂದ್ ಮಾಡಬೇಕು. ಇದು ನಮ್ಮ ಒತ್ತಾಯ. ಇದೀಗ ನೀವು ನಮಗೆ ಭರವಸೆ ಕೊಡಬೇಕೀಗ, ಆಯಿತಾ? ಇದು ಅದನ್ನು ಕಂಪ್ಲೀಟ್ ನೀವು ಸ್ಟಾಪ್ ಮಾಡಬೇಕು. ಮತ್ತು ಈಗ ಅವರಿಗೆ ಏನು ಕಾಂಪೆನ್ಸೇಷನ್ ಇದೆ, ಇದು 15 ಲಕ್ಷಕ್ಕೆ ಕೊಟ್ಬಿಟ್ಟು ನುಣುಚುವಂಥ ಕಾರ್ಯಕ್ರಮ ಅಲ್ಲ. ಇದು ಒಂದು ಕಾರ್ಮಿಕನಿಗೆ 15 ಲಕ್ಷನೇ ಸಂಪಾದನೆ ಮಾಡೋದು ಸರ್. ಅವನ ಜೀವಮಾನದಲ್ಲಿ 40 ಲಕ್ಷ ಕಾಂಪೆನ್ಸೇಷನ್ ನೀವು ನಮಗೆ ಕೊಡಬೇಕು ಇವತ್ತು. ಮತ್ತು ಅವ್ರದ್ದು ಏನು ಇದಿದೆ, ಯಾವುದು ನಮ್ಮ ಶವ ಸಂಸ್ಕಾರಕ್ಕೆ ಅಂತೇಳಿ 30,000 ರೂಪಾಯಿ ಕೊಡಿ. ನಾನು ಆವಾಗಲೇ 50 ಅಂತ ಹೇಳಿದೆ, ಅದನ್ನು 30,000 ರೂಪಾಯಿ ಈಗಲೇ ಹ್ಯಾಂಡ್ ಓವರ್ ಆಗಬೇಕು ಸರ್. ಇಷ್ಟು ನಮ್ಮ ಬೇಡಿಕೆ ಇದೆ. ನಾಳೆ ಇವತ್ತು 12 ಗಂಟೆಗೆ ನಾವು ಬರ್ತೀವಿ. ನಾಳೆ ಬೆಳಿಗ್ಗೆ PCCF ನಮ್ಮ ಅಧ್ಯಕ್ಷರು ಅವ್ರ ಜೊತೆಯಲ್ಲೇ ಬರ್ತಾ ಇದ್ದಾರೆ. ನಾಳೆ ಮಾತುಕತೆಯಲ್ಲಿ ನಾವು ಇದನ್ನು ನೀವು ಈಗ ನಮಗೆ ಏನು ಇದ್ರ ಪ್ರಕಾರ ನೀವು ಏನು ಹೇಳ್ತೀರಾ ಹೇಳಿ. ಹೇಳಿದಾಗ ಇಲ್ಲಿ ಏನು ಕ್ರಮ ಕೈಗೊಳ್ಳಬೇಕು ಇದನ್ನು ನಾವು ಪ್ರಕ್ರಿಯೆಯನ್ನು ಕೈಗೊಳ್ತೀವಿ. ಈಗ ಆಲ್ರೆಡಿ ನಾವು ಮೇಲಧಿಕಾರಿಗಳ ಗಮನಕ್ಕೆ ಎಲ್ಲ ವಿಚಾರ ತಂದಿದ್ದೀವಿ. ಸೊ ಅವರ ನಿರ್ದೇಶನದ ಮೇರೆಗೆ ನಾವು ತತ್ಕ್ಷಣವೇ ಏನು ಕ್ರಮ ವಹಿಸಬೇಕಾಗಿತ್ತು 15 ಲಕ್ಷ
ಏನು ನಮ್ಮ ಸೌದಗಿ ಸಾಲದು ಸರ್ 15 ಲಕ್ಷ ಏನು ನಮ್ಮಲ್ಲಿ ಕಾನೂನಲ್ಲಿ ಏನು ತತ್ಕ್ಷಣ ಅವಕಾಶ ಇತ್ತು ಅದಕ್ಕೆ ತತ್ಕ್ಷಣವೇ ಏನು ಮಾಹಿತಿ ಸಿಕ್ಕಿದ ತಕ್ಷಣ ಮೌಖಿಕವಾಗಿ ಮೇಲಾಧಿಕಾರಿಗಳ ಅನುಮತಿ ಪಡೆದು ಏನು ನ್ಯಾಷನಲ್ ಟೈಗರ್ ಎಕ್ಸ್ಟ್ರಾ ಏನಾದರೂ ಕೊಡಿಸ್ಬೋದಾ? ಅಲ್ಲ, ಏನು ತಮ್ಮ ಅಹವಾಲನ್ನು ಮೇಲಾಧಿಕಾರಿಗಳಿಗೆ ಸಲ್ಲಿಸಿದ ನಾವು ಧರ್ಮ ನಾವು ಕರ್ತವ್ಯ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಆ ಕೆಲಸ ತಮ್ಮ ನೋವಿಗೆ ಸ್ಪಂದನೆ 100% ನಾವು ಕೊಡ್ತೀವಿ. ಯಾವುದೇ ಎರಡನೇ ಮಾತಿಲ್ಲ. ಮತ್ತು ಏನು ಇವತ್ತು ತತ್ಕ್ಷಣ ನಾವು ಏನೇನು ಅವರಿಗೆ ಸಹಕಾರ ಕೊಡಬೇಕು ಎಲ್ಲ ರೀತಿ ನಾವು ಸಹಕಾರ ಕೊಡ್ತೀವಿ ಅಂತ ತಮ್ಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದರಲ್ಲಿ ಎರಡನೇ ಮಾತಿಲ್ಲ, ಆಮೇಲೆ ಅತಿಶಯೋಕ್ತಿ ಇಲ್ಲ. ಇಮಿಡಿಯೇಟ್ ನಾವು ಈ ಭಾಗದಿಂದ ಏನು ರೈತರಿಗೆ ತೊಂದರೆ ಆಗ್ತದೆ ಅಂತ ವನ್ಯ ಪ್ರಾಣಿಗಳು ಆದಷ್ಟು ನಾವು ಏನು ಹಂತವಾಗಿ ದೊಡ್ಡ ಮಟ್ಟದಲ್ಲಿ ಕ್ರಮ ಕೈಗೊಂಡು ಯಾವುದೇ ಮುಂದಿನ ದಿನಗಳು ಅನಾಹುತ ಆಗಲಿದಂಗೆ ನೋಡಿಕೊಳ್ಳಿಕ್ಕೆ ಪ್ರಾಮಾಣಿಕವಾಗಿ ನಾವೆಲ್ಲ ತಂಡಗಳು ನಾವು ರೆಡಿಯಾಗಿ ಜಂಟಿ ತಂಡಗಳು ರಚಿಸ್ಕೊಂಡು ನಾವು ಪ್ರಯತ್ನ ಮಾಡ್ತೀವಿ ಮತ್ತು ಅದನ್ನು ಆ ರೀತಿ ಮುಂದಿನ ದಿನದಲ್ಲಿ ಸಕ್ಸಸ್ ಆಗೇ ಆಗ್ತೀವಿ ಅಂತ ನಾನು ಈ ಸಮಯದಲ್ಲಿ ತುಂಬ ಭರವಸೆ. ರೈಟಿಂಗಲ್ಲಿ ಕೊಟ್ಬಿಡಿ ಸರ್. 100% ಎರಡನೇ ಮಾತಿಲ್ಲ. ನಿಮ್ಮ ಆ ನೋವಿಗೆ ನಮ್ಮದು ಸ್ಪಂದನೆ ಇದೆ. ಯಾಕಂದರೆ ಆ ಜೀವ ಅಷ್ಟು ದೂರಿಂದ ಕಷ್ಟಪಟ್ಟು 4 ಹೊಟ್ಟೆಪಾಡಿಗೆ ಇಲ್ಲಿ ಬಂದಾಗ ಇಂಥ ಒಂದು ಅನಾಹುತ ಆದಾಗ ನಮಗೆ ತುಂಬ ನೋವಾಗ್ತದೆ. 4 ಮಕ್ಕಳು ಒಂಥರ ನೋವನ್ನು ನಮ್ಮ ಕೈಲಿ ಹೇಳಲಿಕ್ಕಾಗ್ತಾಯಿಲ್ಲ. ದಯವಿಟ್ಟು ತಾವು ಇದಕ್ಕೆ ಸ್ವಲ್ಪ ಇಲಾಖೆಯೊಂದಿಗೆ ಸಹಕಾರ ಕೊಡಿ. ನಾವು ಪ್ರಾಮಾಣಿಕವಾಗಿ ನಾವು ತಂಡಗಳು ಏನಿದೆಯೋ ಜಂಟಿಯಾಗಿ ನಾವು ಆದಷ್ಟು ಈ ವನ್ಯ ಪ್ರಾಣಿಗಳು ಆದಷ್ಟು ಇಲ್ಲಿ ಸಮಸ್ಯೆಗಳು ನಾವು ಪ್ರಾಮಾಣಿಕ ನಾವು ನಮ್ಮ ನಿರ್ಣಯ ಹೇಳಿದ್ದೀವಿ ಸರ್. ರಾತ್ರಿ ಇಡೀ ಹೆಣನ ಕಾಯಬೇಕಾಗತ್ತೆ. ಅದಕ್ಕಿರೋ ಅರೇಂಜ್ ಐಸ್ ಬಾಕ್ಸ್ ಎಲ್ಲ ತರಿಸಿದ್ದೀವಿ, ಅಲ್ಲಿ ಇರಲಿ. ಅದು ನಾವು 12ಗೆ ಊಟ ಮಾಡ್ಕೊಂಡು 12 ಗಂಟೆ 1 ಗಂಟೆಗೆ ಬಂದು ನಿಮ್ಮನ್ನು ಜಾಯ್ನ್ ಆಗ್ತೀವಿ. ನಾವು ಇರ್ತೀವಿ ಬೆಳಿಗ್ಗೆವರೆಗೆ. ಬೆಳಿಗ್ಗೆವರೆಗೆ ತಾವು ನಮ್ಮ ಅಧ್ಯಕ್ಷರು ಬರ್ತಾರೆ. ಅವ್ರು ಕಾಯೋದು, ನಾವು ನೋಡ್ಕೊಳ್ಳೋದು ಅಷ್ಟೇ, ನಾವು ವೀಕ್ಷಣೆ ಮಾಡ್ತೀವಿ ಅಷ್ಟೇ. ಆಯ್ತಾ? ಮತ್ತೆ ನಾಳೆ ನಿಮ್ಮ ಹಿರಿಯ PCCF ನಂಬರ್ 1 ಗ್ರೇಡ್ ಅವರು ನಾಳೆ ಬೆಳಿಗ್ಗೆ 9:30 10 ಗಂಟೆಗೆ ಬರುತ್ತೀನಿ ಅಂತ ಹೇಳಿದ್ದಾರೆ. ಅವ್ರು ಏನು ಭರವಸೆ ಕೊಡ್ತಾರೆ ಅದ್ರ ಪ್ರಕಾರವಾಗಿ ನಾವು ನೋಡ್ಕೊಳ್ಳುವ ಅಷ್ಟೇ ಸರ್. ಎಲ್ಲ ಸಮಾಧಾನ. ಈಗ ನಿಮ್ಮನ್ನು ನಾವು ತೊಂದರೆಗೀಡು ಮಾಡಲ್ಲ. ಯಾಕೆಂತ ಹೇಳಿದ್ರೆ ನಾವು ಹಿರಿಯ ಅಧಿಕಾರಿನ ಅಲ್ಲ, ನಿಮ್ ರಿಕ್ವೆಸ್ಟ್ ನಡೆಯಲ್ಲ ಇಲ್ಲಿ. ಇಲ್ಲ ನಿಮ್ಮ ಹಿರಿಯ ನೀವು ಎಲ್ಲ ಏನಿದ್ರು ಹಿರಿಯ ಅಧಿಕಾರಿ ಪ್ರಕಾರನೇ ನೀವು ಮಾಡ್ತಾ ಇರೋದು. ಅದಕ್ಕೋಸ್ಕರ ಅವ್ರನ್ನೇ ನಾವು ಕರೆಸ್ತಾ ಇದ್ದೀವಿ. ಸೊ ಸಮಸ್ಯೆ ಬಗೆಹರಿಲಿ ಸರ್, ಸಮಸ್ಯೆ ಬಗೆಹರಿಲಿ ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇರೋದು. ಇದೇನು ನಾವು ಅಷ್ಟೇ ನಿಮ್ಮನ್ನ ರಾತ್ರಿ ಇಡೀ ಕಾಯಿಸ್ಬೇಕು ಅಂತ ನಾವು ಇಲ್ಲ. ಸಮಸ್ಯೆ ಬಗೆಹರಿಲಿ. ಇನ್ನು ಕಾರ್ಮಿಕರು ನಾಳೆ ವರ್ಷ ಬರಬೇಕು. ನಮ್ಗೆ ತೋಟ ರೈತಾವಳಿ ನಡಿಬೇಕು ಸರ್. ಕೊಡದ್ಮೇಲೆ ರೈತಾವಳಿ ನಡಿಬೇಕು ಅಂತ ಹೇಳಿದ್ರೆ ನೀವು ಒಂದು ಪರ್ಮನೆಂಟ್ ಸೊಲ್ಯೂಷನ್ ಕೊಡಿ ನಮಗೆ. ಅದಕ್ಕೆ ನಿಮ್ ಕೈಯಲ್ಲಿ ಆಗಲ್ವಲ್ಲ. ನಾಳೆ PCCF ಬರ್ತಾ ಇದ್ದಾರಲ್ಲ, ನಾವು ಅವ್ರ ಮುಂದ್ಗಡೆ ಇಡ್ತೀವಿ ನಾವು ನಮ್ಮ ಪ್ರಸ್ತಾಪನೆಯನ್ನ. ನೀವು ಬಾಯಿ ಮಾತಲ್ಲಿ ಹೇಳೋದೆಲ್ಲ ನಡೆಯಲ್ಲ ಸರ್, ಬರ್ದು ಕೊಡಿ ಅಂತ ನಾವು ಅವ್ರಿಗೆ ಹೇಳ್ತೀವಿ. ನೀವು ಸುಮ್ಮನೆ ಇದ್ಬಿಡಿ, ನೀವು ಕಾಯ್ದು ಬಿಡಿ. ಅಷ್ಟೇ ನೀವು ಮಾಡಬೇಕಾಗಿದೆ ಇವತ್ತು ರಾತ್ರಿ. ಜಸ್ಟ್ ಲುಕ್ ಆಫ್ಟರ್ ದಿ ಡೆಡ್ ಬಾಡಿ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೇನೆ. ಬಾಡಿಗೆ ಯಾವ ಮರ್ಯಾದೆ ಕೊಡಬೇಕು ಖಂಡಿತ ಕೊಡ್ತೇವೆ. ಕಾಫಿನ್ ಬಾಕ್ಸ್ ಇಸ್ ಆಲ್ಮೋಸ್ಟ್ ಅಬೌಟ್ ಟು ರೀಚ್ ಹಿಯರ್. ಬಾಡಿ ತಂದು ಕಾಫಿನ್ ಬಾಕ್ಸ್ ಹಾಕಿ ಅದಕ್ಕೆ ಚಾರ್ಜರ್ಗೆ ವ್ಯವಸ್ಥೆ ಜನರೇಟರ್ ಇಡಿ ಮಾಡಿ, ಆಯಿತಾ? ಡ್ಯೂ ರೆಸ್ಪೆಕ್ಟ್ ಅದಕ್ಕೆ ಕೊಟ್ಟೇ ಕೊಡಬೇಕು. ಇವಾಗ ಎಲ್ಲೂ ತಗೊಂಡು ಹೋದರೂ ಪೋಸ್ಟ್ ಮಾರ್ಟಮ್ ಖಂಡಿತ ಆಗೋದಿಲ್ಲ. ಇಟ್ ಇಸ್ ಓನ್ಲಿ ಅರ್ಲಿ ಮಾರ್ನಿಂಗ್. ಅಲ್ಲಿ ತಗೊಂಡೋಗಿ ಶವಾಗಾರದಲ್ಲಿ ಹಾಗೆ ಇಡೋದು ನಾವು ಮರ್ಯಾದೆಯಲ್ಲಿ ಐಸ್ ಬಾಕ್ಸಲ್ಲಿ ಇಟ್ಟು ಕಾಪಾಡ್ತೀವಿ. ಅದು ತೊಂದರೆ ಏನಿಲ್ಲ, ಯಾವ ಪ್ರಾಬ್ಲಮ್ ಆಗೋದಿಲ್ಲ. ಆಯಿತಾ? ನೀವು ಖಂಡಿತವಾಗಿ ಸ್ಪಂದಿಸಿ. ನಮ್ಮ ಏನು ಬೇಡಿಕೆಗಳಿದೆ ನಿಮ್ಮ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ಈಗಲೇ ಫೋನ್ ಮಾಡಿ ಹೇಳಿ. ಈಗಲೇ ಹೇಳಿ, ಈಗೆಲ್ಲ ಹೇಳಿದ್ದಾರೆ ಅಂತೇಳಿ. ನಿಮ್ಮ ಬರುವಿಕೆಯನ್ನು ಪಾರ ಕಾಯ್ತಾ ಇದ್ದಾರೆ. ನಿಮ್ಮ ಜೊತೆಯಲ್ಲಿ ಅರಣ್ಯ ಮಂತ್ರಿಗಳು ಬರಬೇಕು ಅಷ್ಟೇ. ಅದನ್ನೇ ಕೇಳ್ತಾ ಇರೋದು ನಾವು. ಯಾಕೆ ಅಂತ ಹೇಳಿದ್ರೆ ನಾವು ಇದರಲ್ಲಿ ನಾವು ಅಧಿಕಾರಿಗಳನ್ನು ನಾವು ತರಾಟೆ ತಗೊಳ್ಳೋದಿಲ್ಲ. ಯು ಆರ್ ಆನ್ಸರ್ಬಲ್ ಟು ದ ಹೈಯರ್ ಅಫಿಷಿಯಲ್ಸ್, ವಿ ಆರ್ ಆನ್ಸರ್ಬಲ್ ಟು ರೆಸ್ಪಾನ್ಸಿಬಲ್ ಪರ್ಸನ್ಸ್ ಅದೇ. ಸೊ ನಿಮಗೂ ನಮ್ಮ ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಕೋಆಪರೇಟ್ ಮಾಡಿ, ನಾವು ಕೋಆಪರೇಟ್ ಮಾಡ್ತೀವಿ. ನಿಮ್ಮ ಯಾವುದೇ ಒಂದು ಕಾರ್ಯಾಚರಣೆಗೆ ನಾವು ಅಡ್ಡಿಪಡಿಸೋದಿಲ್ಲ. ಖಂಡಿತವಾಗಿಯೂ ಯು ಕ್ಯಾನ್ ಗೋ ಅಹೆಡ್ ವಿತ್ ಯುವರ್ ಇದು ಕೋಂಬಿಂಗ್ ಆಪರೇಷನ್ ಏನು ಬೇಕಾದ್ರೂ ಮಾಡಿ. ನಾವು ಅದರಲ್ಲಿ ಏನೂ ಇಲ್ಲ. ನೀವು ಆ ಶವಕ್ಕೆ ನಾವೇನು ರೆಸ್ಪೆಕ್ಟ್ ಕೊಡ್ತೀವಿ ನೀವು ಅದನ್ನ ಕೊಡಬೇಕು ಅಂತ ಹೇಳೋದ ಉದ್ದೇಶದಿಂದ ಹೇಳ್ತಾ ಇದ್ದೇನೆ. ಆಯ್ತಾ? ಇವಾಗ ಕಾರ್ಮಿಕರು ಬರ್ತಾರೆ. ವಿ ವಿಲ್ ಟೇಕ್ ದೇರ್ ಒಪಿನಿಯನ್ ಆಲ್ಸೋ ವಾಟ್ ಶುಡ್ ಬಿ ಡನ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.